ಮೋಹನ್ ಕೊಂಡೇಜಿ, ಒನ್ ಆಫ್ ದಿ ಪ್ರೊಡ್ಯೂಸರ್ಸ್. ಲಂಕೇಶ್ ಅವರು ನಿರ್ದೇಶಕರು. ಆಮೇಲೆ ಸುರೇಶ್ ಹೆಬ್ಳೇಕರ್ ಅವರು ಹೀರೋ. ಆ ಸಿನಿಮಾ ನಮ್ಮೂರು ಪಕ್ಕದೂರಿನಲ್ಲಿ ಕುಪ್ಪೇಗಾಲದಲ್ಲಿ ಮಾಡ್ತಾ ಇದ್ದೆ. ಇಡೀ ಸಿನಿಮಾ ಕುಪ್ಪೇಗಾಲದಲ್ಲೇ ಮಾಡಿದ್ದು. ಮೈಸೂರಿನ ಸ್ವಲ್ಪ ಚಿತ್ರೀಕರಣ ಇತ್ತು ಮೈಸೂರು ನಗರದ್ದು. ಮಹೇಶ್ ಅಂತ ಅವರು ಇವರ ಅಭಿಮಾನಿ, ಲಂಕೇಶ್ ಅವರ ಅಭಿಮಾನಿ. ಅವ್ರ ಮನೆಯಲ್ಲೇ ಸಿನಿಮಾ ನಡೀತಾ ಇತ್ತು. ನಾನು ವಕೀಲನಾಗಿದ್ದೆ ಆಗ. ನಾನು ವಾರಕ್ಕೊಮ್ಮೆ ಕುಪ್ಪೇಗಾಲಕ್ಕೆ ಹೋಗ್ತಿದ್ದೆ. ಸಾಮಾನ್ಯವಾಗಿ ಶನಿವಾರ ಭಾನುವಾರ ಬಂದರೆ ರಜಾ ದಿನಗಳಲ್ಲಿ ಕುಪ್ಪೇಗಾಲಕ್ಕೆ ಹೋಗ್ತಿದ್ದೆ. ಮಹೇಶ್ ನನಗೆ ಭಾಳ ಸ್ನೇಹಿತ. ಅಲ್ಲಿ ಹೋಗ್ತಾ ಇದ್ದೆ. ಆಗ ಸಿನಿಮಾದವರು ಕಂಡ್ರೆ ನನಗೆ ಅಷ್ಟೊಂದು ಆಗ್ತಾ ಇರಲಿಲ್ಲ. ಲಂಕೇಶ್ ಅವರು ಕೂಡ ಗೊಣಗ್ತಾ ಇದ್ರು ಅಲ್ವಾ ಮೋಹನ್ ಕೊಂಡೇಜಿ? ಗೊಣಗ್ತಾ ಇದ್ರು. ನಾನು ಅವ್ರನ್ನ ಹಿಂದ್ಗಡೆ ಟೀಕೆ ಮಾಡ್ತಿದ್ದೆ. ಆಮೇಲೆ ಆಗ ಪರಿಚಯ ಆಯ್ತು, ನನಗೂ ಅವ್ರಿಗೂ ಪರಿಚಯ ಆಯ್ತು. ಮಹೇಶ ನನಗೆ ಲಂಕೇಶ್ ಅವರಿಗೆ ಪರಿಚಯ ಮಾಡಿಸ್ತಾನೆ. ಅಲ್ಲಿಂದ ಅವರ ಅಭಿಮಾನಿನೇ ಆಗ್ಬಿಟ್ಟೆ ನಾನು. ಯಾಕಂತಂದ್ರೆ ಅವರು ಯಾವತ್ತೂ ಕೂಡ ಸಹಜವಾಗಿ ಮಾತಾಡೋರು. ಅದರಲ್ಲಿ ನಾಟಕೀಯವಾಗಿ ಆಗಲಿ ಬೇರೆ ವಿಚಾರಗಳಾಗಲಿ ಇರ್ತಕ್ಕಂಥ ವಿಚಾರಗಳಿರಲಿಲ್ಲ. ಅವರಿಗೆ ಸಹಜವಾಗಿ ಮಾತಾಡೋರು. ಒಂದೊಂದು ಸಾರಿ ಸಿಟ್ಟು ಮಾಡ್ಕೊಳ್ಳೋರು. ಕೆಲವು ವಿಚಾರಗಳನ್ನು ಮಾತಾಡುವಾಗ ಸಿಟ್ಟು ಮಾಡ್ಕೊಳ್ಳೋರು. ಜೊತೆಗೆ ನನ್ನನ್ನು ಅನೇಕ ಸಾರಿ ಅವರು ಪತ್ರಿಕೆ ಪ್ರಾರಂಭ ಮಾಡಿದ್ರು. 1980ನೇ ಇಸ್ವಿನಲ್ಲಿ ನಾನು ಆ ಪತ್ರಿಕೆ ಬಿಡುಗಡೆಗೂ ಕೂಡ ಹೋಗಿದ್ದೆ. ಲಂಕೇಶ್ ಪತ್ರಿಕೆ ಅಂತ ಹೇಳಿ. ಗುಂಡೂರಾಯರು ಚೀಫ್ ಮಿನಿಸ್ಟರ್ ಆಗಿದ್ದರು. ಆಗ ಇವರೊಂದು ಪತ್ರಿಕೆ ಪ್ರಾರಂಭ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಪತ್ರಿಕೆ ಪ್ರಾರಂಭ ಮಾಡಿದಾಗ ಅವ್ರ ಕಚೇರಿ ಇತ್ತಲ್ಲ, ಕಚೇರಿಗೆ ನಾನು ಇಲ್ಲಿ ಅಸೆಂಬ್ಲಿ ನಡೆಯುವಾಗೆಲ್ಲ ಹೋಗುವೆ. ಅಸೆಂಬ್ಲಿ ನಡೆಯುವಾಗ ವಾರಕ್ಕೊಂದಿನ ಹೋಗುವೆ. ಅಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡೋದು. ಒಂದು ರೀತಿ ಅವರು ಅನೇಕ ಬಹುಮುಖ ಪ್ರತಿಭೆ ಅಂತ ಹೇಳಬಹುದು. ಅನೇಕ ವಿಚಾರಗಳಲ್ಲಿ ನಮ್ಮನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ಒಂದ್ಸಾರಿ ನನ್ನನ್ನು ಹೊಗಳೂ ಬರೆದಿದ್ದಾರೆ, ತೆಗಳೂ ಬರೆದಿದ್ದಾರೆ. ಒಂದ್ಸಾರಿ 1985ನೇ ಇಸ್ವಿ ಅಂತ ಅನ್ಸುತ್ತೆ, ಪಾರ್ಲಿಮೆಂಟ್ ಎಲೆಕ್ಷನ್. ಶ್ರೀಕಂಠ ದತ್ತ ಬಿಜೆಪಿ ಕ್ಯಾಂಡಿಡೇಟ್, ಅಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್. ಶ್ರೀಕಂಠ ದತ್ತ ಕಾಂಗ್ರೆಸ್ ಕ್ಯಾಂಡಿಡೇಟ್. ನಾನು ಅವ್ರ ವಿರುದ್ಧ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಲಂಕೇಶ್ ಅವರು ನನಗೆ ಹೇಳಿದ್ರು. ನಾನು ಹೇಳಿದೆ, ನಾನು ಶಾಸಕನಾಗಿದ್ದೀನಿ, ಮತ್ತೆ ಎಲೆಕ್ಷನ್ ಬರ್ತದೆ, ಅಸೆಂಬ್ಲಿ ಎಲೆಕ್ಷನ್ ಬರ್ತದೆ, ನಾನು ಮತ್ತೆ ಅಸೆಂಬ್ಲಿ ನಿಂತ್ಕೋಬೇಕು ಅಂದ್ಕೊಂಡಿದ್ದೀನಿ. ಅಷ್ಟು ನನಗಾಗಲೇ ಮಂತ್ರಿ ಆಗ್ಬಿಟ್ಟಿದೆ ನಾನು. ನೀನೇ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ನಾನು ಹ್ಞೂ
ಅನ್ಕೊಂಡು ಹೋದೆ. ಆಮೇಲೆ ಕಂಟೆಸ್ಟ್ ಮಾಡಲಿಲ್ಲ. ಲಂಕೇಶ್ ಪತ್ರಿಕೆಯಲ್ಲಿ ಬರೆದ್ಬಿಟ್ರು, ಇಸ್ಪೀಟ್ ಗುಲಾಮ ಮಾಡಿದ ಮೋಸ. ನಾನು ವಕೀಲನಾಗಿದ್ದಾಗ ಇಸ್ಪೀಟ್ ಹಾಕ್ತಿದ್ದೆ. ಅವರು ಅದಕ್ಕೆ ಅದನ್ನು ತಿಳ್ಕೊಂಡಿದ್ರು ಅನ್ನೋಕೆ ಕಾಣಿಸುತ್ತೆ. ಮಹೇಶ್ನಿ ಹೇಳಿರ್ಬೋದು, ಅಥವಾ ಇವ್ರಿಗೆ ಗೊತ್ತಾಗಿರ್ಬೋದು, ಬಹಳ ದಿನ ಎಲ್ಲಿಂದಲೂ ಬಂದವರು ಸಿನಿಮಾ ಮಾಡ್ತಾ ಇದ್ರು, ಹಾಗಾಗಿ ಡೈರೆಕ್ಟ್ ಆಗಿ ಇದ್ರಲ್ಲ ತಿಳ್ಕೊಂಡಿರ್ಬೇಕು ಅನ್ನೋಕೆ ಕಾಣಿಸುತ್ತೆ. ನಾವು ಶನಿವಾರ ಭಾನುವಾರ ಬಂದಾಗ ಕಾರ್ಡ್ಸ್ ಆಡ್ತಾ ಇದ್ದ ಭಾರತ ಸೊಸೈಟಿಯಲ್ಲಿ, ಅಂದರೆ ಸಾಯಂಕಾಲದ ವೇಳೆ ಕೋರ್ಟ್ ಅವಧಿ ಮುಗಿದ ಮೇಲೆ ಕಾರ್ಡ್ಸ್ ಆಡ್ತಾ ಇದ್ರು. ಯಾಕೆ ನನಗೆ ಹೇಳೋದು ಬರೋದು ಅಂತಂದ್ರೆ, ನನಗೆ ಮಹಾರಾಜನ ಮೇಲೆ ನಿಂತ್ಕೊಳ್ಳೇಬೇಕು. ನೀನು ಕುರುಬರ ಜಾತಿನಲ್ಲಿ ಹುಟ್ಟಿದ್ಯಾ, ಸಾಮಾನ್ಯ ಕುಟುಂಬದಿಂದ ಬಂದಿದ್ಯಾ, ನೀನು ನಿಲ್ಲೇಬೇಕು ಅಂತ ಹೇಳಿ ನನಗೆ ಹೇಳಿದ್ರು. ಹಾಗಾಗಿ ನಾನು ಹ್ಞೂ ಅಂತ ಅಂದಿದ್ದೆ. ಆಮೇಲೆ ನಿಂತ್ಕೊಳ್ಳಲಿಲ್ಲ. ಶಾಂತಮೂರ್ತಿ ನಿಂತ್ಕೊಂಡಿದ್ರು ಲೋಕಸಭೆಗೆ ಸೋತರು ಅಂತ ಇಟ್ಕೊಳ್ಳೋಣ. ನಾನು ಸೋಲ್ತಿದ್ದೆ. ಆಗ ಇನ್ನೊಂದು ಪ್ರಕರಣ ಏನಪ್ಪ ಅಂತಂದ್ರೆ, 94-95 ನಾನು ಹಣಕಾಸು ಮಂತ್ರಿ ಆದೆ. ಆಗ ಲಂಕೇಶ್ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಇವರು ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗ ಹಾಕ್ತಾರೆ ಅಂತ ಹೇಳಿ ಬರೆದ್ಬಿಟ್ಟು, ನಾನು ಹಣಕಾಸು ಮಂತ್ರಿ ಆಗಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ದೇವೇಗೌಡರು ನನಗೆ ಒತ್ತಾಯ ಮಾಡಿ ಹಣಕಾಸು ಮಂತ್ರಿ ಮಾಡಿದ್ರು. ಸೊ ಇದನ್ನೇ ಚಾಲೆಂಜ್ ಆಗಿ ತಗೊಂಡೆ ನಾನು. ಈ ಲಂಕೇಶ್ ಪತ್ರಿಕೆಯಲ್ಲಿ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಬಹುಶಃ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ ಅಂತ ನಾನು ಕುರುಬರವನು ಅಂತ ಕಾರಣಕ್ಕೋಸ್ಕರ ಬರೆದಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಈ ರಾಜ್ಯದ ಲೆಕ್ಕ ಹೆಂಗಪ್ಪ ಹಾಕ್ತಾರೆ ಇವರು ಅಂತ ಬರೆದ್ಬಿಟ್ಟು, ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿ ಆಮೇಲೆ ಮೊದಲನೇ ಬಜೆಟ್ ಅನ್ನ ಮಂಡಿಸಿದೆ. ಬಹಳ ಕಷ್ಟಪಟ್ಟು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಮೊದಲನೇ ಬಜೆಟ್ ಮಂಡಿಸಿದೆ. ಆಮೇಲೆ ನಾನು ಹೋಗ್ಲಿ ಬಂತು ಬರೆದ್ರು ಲಂಕೇಶ್ ಅವರು. ಸೊ ಇದು ಅಂದ್ರೆ ಅವರು ಯಾರನ್ನು ಸಹಿಸ್ಕೊತಾ ಇರಲಿಲ್ಲ ಅಂತಕ್ಕಂಥ ಸತ್ಯವನ್ನ ಎತ್ತಿಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಬರೀತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ರು. ಸೊ ಹಾಗಾಗಿ ನನಗೆ 2 ಸಾರಿ ನನ್ನ ಬಗ್ಗೆ ಟೀಕೆ ಮಾಡಿ ಬರೆದಿರ್ತಕ್ಕಂಥದ್ದು ಇದೆ, ಹೊಗಳಿ ಬರೆದಿರ್ತಕ್ಕಂಥದ್ದು ಕೂಡ ಇದೆ. ಆಮೇಲೆ ಈಗ ನಾನು ನೋಡಿ, ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೀದೇ ಹೋಗಿದ್ರೆ, ಅಲ್ಲಿಗೆ ತೆಗಳದೇ ಹೋಗಿದ್ರೆ, ನಾನು 17ನೇ ಬಜೆಟ್ ಮಂಡಿಸ್ತಾನೆ ಇರಲಿಲ್ಲ. ಈಗ 17ನೇ ಬಜೆಟ್ ಮಂಡಿಸಿದ್ದೀನಿ. ಅಂದರೆ ಲಂಕೇಶ್ ಅವರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೇನೆ, ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ನನಗೆ, ಅಷ್ಟೇ ಪ್ರೀತಿ ಮಾಡೋರು. ಯಾವಾಗ ಸಿಕ್ಕಿದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸೋರು, ಪ್ರೀತಿ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋರು. ಸೊ ಅವರು ಅವರ ಸುಮಾರು
20 ವರ್ಷ ಅಲ್ಲ, 20 ವರ್ಷ ಸಂಪಾದಕೀಯ ಬರೆದರು. ಆ ಸಂಪಾದಕೀಯನೇ ಇವತ್ತು ಟೀಕೆ ಟಿಪ್ಪಣಿಗಳಂತಾಗಿ ಉಳಿಯಾರ್ ನಟರಾಜ್ ಉಳಿಯಾರ್ ಅವರು ಅದನ್ನು ಸಂಪಾದನೆ ಮಾಡಿದ್ದಾರೆ. ಈ ರೀತಿಯಾಗಿ ಬಟ್ ಒಂದು ಏನಪ್ಪಾ ಅಂತಂದ್ರೆ, ಇವ್ರು ಹೇಳಿದ್ರಲ್ಲ, ನಟರಾಜ್ ಉಳಿಯಾರ್ ಹೇಳಿದ್ರಲ್ಲ, ಕಾಂಗ್ರೆಸ್ ಅನ್ನ ಟೀಕೆ ಮಾಡ್ತಿದ್ರು, ಆದ್ರೆ ಕಾಂಗ್ರೆಸ್ ಇರಬೇಕು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಅನ್ನ ಟೀಕೆ ಮಾಡೋರು, ಆದರೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ಬಯಸ್ತಾ ಇದ್ರು. ಅವರು ಯಾರು ಬಿಟ್ಟಿಲ್ಲ. ಈಗ JH ಪಟೇಲ್ ಬಹಳ ಸ್ನೇಹಿತರು, ಅವರನ್ನು ಟೀಕೆ ಮಾಡಿದ್ರು. ಒಂದ್ಸಾರಿ ಮೂಲತಃ ಸೋಷಲಿಸ್ಟ್ ಅವರು, ಇವರು ಲಂಕೇಶ್ ಅವರು ಕೂಡ ಸೋಷಲಿಸ್ಟ್, JH ಪಟೇಲ್ ಸೋಷಲಿಸ್ಟ್. ಒಬ್ಬ ಸ್ವಾಮೀಜಿ ಅವರಿಗೆ ನಮಸ್ಕಾರ ಮಾಡ್ಬಿಟ್ಟಿದ್ರು ಕಾಲಿಗೆ, ಅದಕ್ಕೆ ಟೀಕೆ ಮಾಡಬಾರ್ದು. ಆಮೇಲೆ ಅದಕ್ಕೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿದ್ರು, ಮತ್ತೆ ಅದನ್ನು ಪ್ರಿಂಟ್ ಮಾಡಿದ್ರು. JH ಪಟೇಲ್ ಟೀಕೆಯನ್ನ ಪ್ರಿಂಟ್ ಮಾಡಿದ್ರು. ಅದಕ್ಕೋಸ್ಕರ ಲಂಕೇಶ್ ಅವರು ತೆರೆದ ಮನಸ್ಸಿನಿಂದ ಯಾವಾಗಲೂ ಕೂಡ ಇರ್ತಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ನಾನು ಈ ಕಥೆಗಳನ್ನೆಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಿಂದ ಲಂಕೇಶ್ ಅವರು ಯಾವಾಗಲೂ ಕೂಡ ಕೋಮುವಾದಕ್ಕೆ ವಿರುದ್ಧವಾಗಿದ್ದರು. ಕೋಮುವಾದಕ್ಕೆ ವಿರುದ್ಧವಾಗಿದ್ದರು. ಕೋಮುವಾದ ಸಮಾಜದಲ್ಲಿ ಯಾವಾಗಲೂ ಕೂಡ ಕೋಮುವಾದ ನಡೀಬಾರದು. ಈಗಲೂ ಕೂಡ ಕೋಮುವಾದ ವಿಜೃಂಭಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವತ್ತೇ 80ನೇ ಇಸ್ವಿನಲ್ಲೇ ಕೋಮುವಾದದ ವಿರುದ್ಧ ಬರೀತಾ ಇದ್ರು, ಈಗಲೂ ಇದೆ. ಈಗ ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಾವೆಲ್ಲರೂ ಕೂಡ ಸಮಾಜದ ಹಿತ ಬಯಸೋರು, ನಾವೆಲ್ಲರೂ ಕೂಡ ಈ ಕೋಮುವಾದದ ವಿರುದ್ಧ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಲಂಕೇಶ್ ಅವರು ಅವರ ಪರಂಪರೆಯನ್ನು ಉಳಿಸ್ತಕ್ಕಂಥವರು. ಬಹುಶಃ ಗೌರಿ ಲಂಕೇಶ್ ಅಂತ ಪಾಪ ಈಗಿಲ್ಲ, ಕವಿತಾ ಲಂಕೇಶ್ ಇರೋದು. ಅವರು ಇಂಗ್ಲಿಷ್ ಪತ್ರಿಕೋದ್ಯಮದಲ್ಲಿ ರಿಪೋರ್ಟರ್ ಆಗಿದ್ರು. ಗೌರಿ ಲಂಕೇಶ್ ಅವರು ರಿಪೋರ್ಟರ್ ಆಗಿ ಅದನ್ನು ಬಿಟ್ಬಿಟ್ಟು ಬಂದು ಲಂಕೇಶ್ ಪತ್ರಿಕೆಯನ್ನು ನಡೆಸ್ತಕ್ಕಂಥ ಕೆಲಸವನ್ನು ಮಾಡೋದು, ಅವರ ಪರಂಪರೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡೋದು. ಜೊತೆಗೆ ಹೋರಾಟಗಾರ್ತಿ ಒಬ್ಬ. ನನಗೆ ಇವ್ರ ಪರಿಚಯ ಆದ, ಆಶಾದೇವಿ ಪರಿಚಯ ಆದದ್ದು ಕೂಡ ಗೌರಿ ಲಂಕೇಶ್ ಮೂಲಕ ಅಲ್ಲ. ಇವರು ಮತ್ತೆ ಎಲ್ಲರೂ ನಮ್ಮ ಇವರು ಕಮ್ಯುನಿಸ್ಟ್ ಅವರು. ಇವರಿಬ್ರು ಯಾವಾಗಲೂ ಜೊತೆಗೆ ಬರೋರು. ಜೊತೆಗೆ ಬರ್ತಾ ಮತ್ತೆ ಹೋರಾಟಗಾರ್ತಿಯಾಗಿದ್ರು. ಇವರು ಹೋರಾಟಗಾರ್ತಿದೆ. ಆಮೇಲೆ ಕವಿತಾ ಲಂಕೇಶ್ ಕೂಡ ಅದನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಿನಿಮಾ ನಿರ್ದೇಶಕರಾಗಿ, ಪ್ರೊಡ್ಯೂಸರ್ ಆಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರ ಪರಂಪರೆಯನ್ನ ಉಳಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳೆಲ್ಲ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಂಕೇಶ್ ಅಂತವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಆದರೆ ಅವ್ರ ವಿಚಾರ ಮಾತ್ರ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲಂಕೇಶ್ ಅವರು ಇನ್ನೊಂದು ಅವರ ಗುಣ ಏನಪ್ಪ ಅಂತಂದ್ರೆ, ಒಳ್ಳೆ ಗುಣ ಏನಪ್ಪ ಅಂತಂದ್ರೆ, ಯಾರಿಗೆ ಬರವಣಿಗೆಯ ಶಕ್ತಿ ಇದೆ ಅವನ್ನ ಗುರುತಿಸಿ ಬರೆಸ್ತಾ ಇದ್ರು. ನಾನು ಅವರು
ಸಾಹಿತಿ ಆಗದೆ ಇರ್ಬೋದು ಅಥವಾ ಬರಹಗಾರರಾಗದೆ ಇರ್ಬೋದು, ಆದರೆ ಬರವಣಿಗೆ ಶಕ್ತಿ ಇದ್ದರೆ ಅವರನ್ನು ಗುರುತಿಸಿ ಅವ್ರ ಕೈಲಿ ಬರೆಸೋದು. ಸೊ ಈ ಕೆಲಸವನ್ನು ಮಾಡ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅನೇಕ ಜನರಿಗೆ ಅವರ ಪತ್ರಿಕೆಯಲ್ಲಿ ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಈ ರೀತಿಯಾಗಿ ಲಂಕೇಶ್ ಅವರು ತಮ್ಮದೇ ಆದಂಥ ಛಾಪನ್ನು ಸಾರ್ವಜನಿಕ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಸಾಹಿತ್ಯದಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಹೊಸ ವಿಚಾರಗಳನ್ನು ಮಾಡ್ತಾ ಇದ್ರು. ಲಂಕೇಶ್ ಪತ್ರಿಕೆ ಇದೆಯಲ್ಲ, ಯಾವತ್ತೂ ಕೂಡ ಸರ್ಕಾರದ ಮೇಲೆ ಅವಲಂಬನೆ ಆಗಿರಲಿಲ್ಲ. ಸರ್ಕಾರದ ಮೇಲೆ ಅವಲಂಬನೆ ಯಾಕೆಂತಂದ್ರೆ ಮುಲಾಜಿರಬಾರ್ದು ಅಂತ ಒಂದು ಧ್ಯೇಯ ಅವರಲ್ಲಿ ಇತ್ತು. ಯಾವುದೇ ಸರ್ಕಾರಕ್ಕೆ ಮುಲಾಜಿರಬಾರ್ದು, ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ಗಳು ಇದ್ದೇ ಪತ್ರಿಕೆ ನಡೆಸ್ತಾ ಇದ್ರು. ಅವರು ಬದುಕಿರೋವರೆಗೂ ಕೂಡ, ಕೊನೆಯವರೆಗೂ ಕೂಡ ಅಡ್ವರ್ಟೈಸ್ಮೆಂಟ್ಗಳಿಲ್ಲದೆ ಪತ್ರಿಕೆ ನಡೆಸಿದ್ರು. ಸೀತಾರಾಮ ಕೂಡ ನನಗೆ ಮುಂಚಿತವಾಗಿ ಪರಿಚಯ ಆಗಿದ್ದರು. ಗೌರಿಬಿದನೂರವರು ಹೆಚ್ಚಾಗಿ ಅಲ್ಲಿ ಭೇಟಿ ಮಾಡ್ತಾ ಇದ್ರು. ಲಂಕೇಶ್ ಪತ್ರಿಕೆ ಆಫೀಸ್ನಲ್ಲಿ ಭೇಟಿ ಮಾಡಿಸ್ತಾ ಇದ್ರು. ಅವರು ಸಿಗರೇಟ್ ಸೇದೋರು. ಬಹಳ ಜನ ಅಭಿಮಾನಿಗಳಿದ್ದಾರೆ. ಸಿಗರೇಟ್ ಸೇದರು, ನಮಗೂ ಸಿಗರೇಟ್ ಸೇರಿಸೋರು. ಆ ರೀತಿಯಾದಂಥ ಒಬ್ಬ ವ್ಯಕ್ತಿ ಸಿಗರೇಟ್ ಸೇದೋದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಗೊತ್ತಿದ್ರು ಕೂಡ ಅವರು ಸಿಗರೇಟ್ ಸೇರ್ತಾ ಇದ್ರು. ನಮ್ಮನಿಗೂ ಸಿಗರೇಟ್ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರನ್ನು ನಾನು ಕೊನೆಯವರೆಗೂ ಕೂಡ, ನಾನು ಊರಿನಲ್ಲಿದ್ದೆ ಅವರು ನಿಧನರಾದಾಗ, ಊರಿಂದ ಬಂದೆ. ನಾವು ನಿಧನರಾದಾಗ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಉಚಿತ ಅಲ್ವೋ ಉಚಿತವೋ ಗೊತ್ತಿಲ್ಲ ನನಗೆ, ಆದರೂ ಭಾಗವಹಿಸಿದ್ದೆ. ಅದೇ ಕೊನೆ ಅವರ ಎಂಥದ್ದು ಇಂದಿರಾ ಲಂಕೇಶ್ ಅವರ ಪ್ರಕಾಶನ ಮೂಲಕ ನೀವು ಅವರು ಅನೇಕ ಅವರ ಟೀಕೆ ಟಿಪ್ಪಣಿಗಳನ್ನು ಹೊರತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಜೊತೆಗೆ ಯುವಕರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಿಮಗೆ ಇಂದಿರಾ ಲಂಕೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.